ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ಹೊಸ ಟಾಪಿಕ್ ಒಟ್ಟಿಗೆ ನಿಮ್ಮ ಮುಂದೆ ಇದ್ದೀನಿ. ಆ ಟಾಪಿಕ್ ಅನ್ನು ಒಂದು ಪ್ರಶ್ನೆ ಮೂಲಕ ಸ್ಟಾರ್ಟ್ ಮಾಡುವ. ಯಾವ್ದಾರ ಒಂದು ವಿದ್ಯಾರ್ಥಿಗೆ ಆಫ್ಟರ್ PUC ಸೈನ್ಸ್ ಯಾವುದು ಅತಿ ಕ್ರೇಜ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಹೋಗಬೇಕು ಅಂತ. ನನ್ನ ಇವತ್ತಿನ ಡಿಸ್ಕಷನ್ ಈ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಬಗ್ಗೆ, ಇಂಜಿನಿಯರಿಂಗ್ ಅಲ್ಲದೆ ಬೇರೆ ಆಲ್ಟರ್ನೇಟಿವ್ಸ್ ಇದೆಯಾ, ಹೇಗೆ ಅದನ್ನು ಅಪ್ರೋಚ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದು ಕಂಪ್ಯೂಟರ್ ಸೈನ್ಸ್ ಯಾಕಷ್ಟೊಂದು ಬೆಳೀತು ಅಂತ ನಿಮಗೆ ಮೊದಲು ಗೊತ್ತಿರೋ ಹಾಗೆ ಸುಮಾರು ವರ್ಷಗಳ ಕಾಲ ಈ ಕ್ರೇಜ್ ಎಲ್ಲಾ ಫೀಲ್ಡ್ ಮೇಲೂ ಇತ್ತು. ಇಟ್ ಕುಡ್ ಬಿ ಸಿವಿಲ್, ಮೆಕ್ಯಾನಿಕಲ್, ENC, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಹೀಗಿತ್ತು. ಆದರೆ ಇತ್ತೀಚಿನ 5-6 ವರ್ಷದ ಟ್ರೆಂಡ್ ಏನಂದ್ರೆ ಕಂಪ್ಯೂಟರ್ ಸೈನ್ಸಿಗೆ ಅತಿ ಹೆಚ್ಚು ಒಲವನ್ನು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಅದು ಫಾರ್ ವೇರಿಯಸ್ ರೀಸನ್ಸ್ ಇರ್ಬೋದು, ಪ್ಯಾಕೇಜ್ ಇರ್ಬೋದು, ಅಥವಾ ಜಾಗತಿಕ ಮಟ್ಟದಲ್ಲಿ ಆಗುವ ಬದಲಾವಣೆಗಳಿರ್ಬೋದು. ಹೀಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಅನ್ನು ತಗೊಳ್ತಿದ್ದಾರೆ. ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ಎಷ್ಟೊಂದು ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಫ್ ABC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳೋ ಬದಲಿಗೆ ಕಾಲೇಜ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತಾನೆ ಹೇಳ್ಬಿಡ್ಬೋದು. ಆ ರೀತಿಯ ಕ್ರೇಜ್ ಇದೆ. ಒಂದೊಂದು ಬ್ಯಾಚ್ ಇರುವಂಥದ್ದು 5-6 ಬ್ಯಾಚ್ ಆಗಿ ಅದರ್ ಬ್ರಾಂಚಸ್ಗಳು ಕ್ಲೋಸ್ ಆಗುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ಇದನ್ನು ನೀವು ಸರಿಯಾಗಿ ಅವಲೋಕಿಸಿದ್ರೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಮಾಡಕ್ ಆಗ್ಲಿಲ್ಲದಿದ್ರು ಅಥವಾ ಅದು ಬೇಡ ಅಂತಿದ್ರು ಪರ್ಯಾಯ ವ್ಯವಸ್ಥೆಗಳಿದೆ. ಹಾಗಾದ್ರೆ ಯಾವ್ದಿರ್ಬೋದು? ಪ್ರಾಬಬ್ಲಿ BCA ಇರ್ಬೋದು, BSc ಇನ್ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಡಿಪ್ಲೊಮಾ ಇರ್ಬೋದು. ಹೀಗೆ ಹಲವಾರು ಆಪ್ಷನ್ಗಳಿದೆ. ಇವತ್ತು ನಾವು ಡಿಸ್ಕಸ್ ಮಾಡುವ ಈ ಫೀಲ್ಡ್ಗಳಲ್ಲಿ ನಾನು ಏನು ಹೇಳಿದ್ದೆ, ಆಲ್ಟರ್ನೇಟಿವ್ ಟು ಇಂಜಿನಿಯರಿಂಗ್, ಇದಕ್ಕೆ ಒಳ್ಳೆ ಅವಕಾಶಗಳಿದೆಯಾ ಅಂತ ನೀವೇನಾದ್ರೂ ಈ ಪ್ರಶ್ನೆ ತಲೆಯಲ್ಲಿ ಹಾಕಿದ್ರೆ ನನ್ನ ಉತ್ತರ ಎಸ್ ಅಲ್ಲ, ಡೆಫಿನೆಟ್ಲಿ ಎಸ್. ಹೇಗೆ ಅಂತ ನೋಡ್ತಾ ಹೋಗೋ. ಜಸ್ಟ್ ಒಂದು ಕಂಪೇರೇಟಿವ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ ಇವತ್ತಿನ ದಿನದಲ್ಲಿ 2-3 ಲಕ್ಷ ಹಿಡಿದು 15 ಲಕ್ಷ ತನಕ ಸ್ಪೆಂಡ್ ಮಾಡ್ತಾನೆ ಪರ್ ಇಯರ್. ಆವರೇಜ್ 8-10 ಲ್ಯಾಕ್ಸ್ ಇನ್ ಬೆಂಗಳೂರು. ಸೊ ನೀವು 10 ಲ್ಯಾಕ್ ಇಟ್ಕೊಂಡ್ರೆ 4 ವರ್ಷ ಇಂಜಿನಿಯರಿಂಗ್ 40 ಲಕ್ಷ ಖರ್ಚು ಮಾಡ್ತೀರ. ಅದೇ BCAಗೆ ಯು ವಿಲ್ ಗೆಟ್ ಎನ್ ಅಫೋರ್ಡಬಲ್ ಕಾಸ್ಟ್ ಆಫ್ 40-50,000 ಅಲ್ಲಿ ನೀವು BCA ಎವ್ರಿ ಇಯರ್ ಕಾಸ್ಟ್ ಆಗ್ತದೆ. ನೀವು ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 40,000 into 3 ಅಂದ್ರೆ ಇಟ್ ಇಸ್ ಓನ್ಲಿ 1,20,000. 1.5 lakh 2 lakh ಹಿಡೀರಿ. ಇಲ್ಲಿ ನಿಮ್ಗೆ 10 lakh into 4 40 lakh ಎಷ್ಟು, ಇಲ್ಲಿ 2 lakh ಎಷ್ಟು. ಜಸ್ಟ್ ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ದಿಸ್. ಪಾಯಿಂಟ್ ನಂಬರ್ 1. ಆವರೇಜ್ ಇನ್ಕಮ್ ಇರುವ ಪೇರೆಂಟ್ಸಿಗೆ ತನ್ನ ಮಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನಾದ್ರೂ ವರ್ಕ್ ಮಾಡಬೇಕು ಅಂದ್ರೆ ಈಸಿ ವೇ, ಆಲ್ಟರ್ನೇಟಿವ್ ವೇ ಇಸ್ ಪ್ರಾಬಬ್ಲಿ BCA, BSc ಇನ್ ಕಂಪ್ಯೂಟರ್ ಸೈನ್ಸ್ ಎಕ್ಸೆಟ್ರಾ. BCA ಸ್ವಲ್ಪ ಜಾಸ್ತಿ ಟ್ರೆಂಡ್ ಅನ್ನ ಹೊಂದ್ಕೊಂಡಿದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ಗಳು ಮೊದಲು ಹೇಗಿತ್ತಂದ್ರೆ ದೇ ಯೂಸ್ ಟು ಪ್ರಿಫರ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಎಸ್ಪೆಷಲಿ ದಿ ಕಂಪ್ಯೂಟರ್ ಸೈನ್ಸ್. ಆ ಪರ್ಸೆಂಟೇಜ್ ವೆರಿ ಸ್ಮಾಲ್ ಇತ್ತು. ಪ್ಲೀಸ್ ನೋಟ್ ಮಾಡಿ, ಆ ಪರ್ಸೆಂಟೇಜ್ ನಾನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳನ್ನ ತಗೊಳ್ಳುವಂಥದ್ದು ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಪ್ರಾಬಬ್ಲಿ 25-30% ತನಕ ಕೆಲವು ಕಂಪನಿಗಳು ಈ ಕಂಪ್ಯೂಟರ್ ಸೈನ್ಸಿನ ಇಂಜಿನಿಯರಿಂಗ್ ಅನ್ನು ತಗೊಳ್ಳೋ ಬದಲಿಗೆ ಇದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಆಲ್ಟರ್ನೇಟಿವ್ ಆಗಿ ಇಂಡಸ್ಟ್ರಿ ಸಹಿತ ವರ್ಕ್ ಮಾಡ್ತಾ ಇದೆ. ಮೂರನೇದು, ಚೆನ್ನಾಗಿ ನೀವು ಇಂಜಿನಿಯರಿಂಗ್ ಆದ್ರೂ ಹೋಗಿ, BCA ಆದ್ರೂ ಹೋಗಿ, ಫೈನಲಿ ಜಾಬ್ ಹೋಗ್ಬೇಕಾದ್ರೆ ಕಂಪನಿ ನಿಮ್ಗೆ ಮತ್ತೆ ಟ್ರೈನಿಂಗ್ ಕೊಡುತ್ತೆ. 40 ಲಕ್ಷ ಕೊಟ್ಟು ಮತ್ತೆ ಟ್ರೈನಿಂಗ್ ತಗೊಂಡು ಮತ್ತೊಂದು ನೀನು ಕಂಪನಿಗೆ ಜಾಯಿನ್ ಆಗ್ತೀಯ. ಈ ಕಡೆ 2 ಲಕ್ಷ ಸ್ಪೆಂಡ್ ಮಾಡಿ ನೀನು ಮತ್ತೆ ಟ್ರೈನಿಂಗ್ ತಗೊಂಡು ಮುಂದೆ ಹೋಗೋದು ಬೆಟರ್ ಅಂದ್ರೆ ವಿತ್ ಲೋ ಕಾಸ್ಟ್, ಇನ್ವೆಸ್ಟಿಂಗ್ ಇನ್ ಲೋಯರ್ ಅಮೌಂಟ್, ಗೆಟಿಂಗ್ ಎ ಬೆಟರ್ ಟ್ರೈನಿಂಗ್ ಅಂಡ್ ಗೆಟಿಂಗ್ ಇನ್ ಟು ದ ಕಂಪನಿ ಇಸ್ ಮಚ್ ಬೆಟರ್. ಇನ್ನೊಂದು, ಯಾವುದೇ ಕೋರ್ಸ್ ಹೋದ್ರೂ ವಿದ್ಯಾರ್ಥಿಗಳು ಕೆಲವನ್ನ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು. ಇವನ್ ಇಟ್ ಇಸ್ ಇಂಜಿನಿಯರಿಂಗ್ ಆರ್ BCA. ಉದಾಹರಣೆಗೆ 3-4 ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಮೊದಲನೇದು, ವಿದ್ಯಾರ್ಥಿ ಬಹಳ ಚೆನ್ನಾಗಿ ಅದರ ಕೋರ್ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಕೋಡಿಂಗ್ ಅನ್ನ ಚೆನ್ನಾಗಿ ಕಲಿಬೇಕು, ಎಲ್ಲೇ ಯಾವುದೇ ಫೀಲ್ಡ್ ಇರಲಿ. ಎರಡನೇದು, ಡೇಟಾ ಬೇಸಿನ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳ ಡೀಪ್ ಆಗಿ ಸ್ಟಡಿ ಮಾಡಬೇಕು. ಹೇಗೆ ಡೇಟಾ ಪುಲ್ ಮಾಡೋದು, ಹೇಗೆ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡೋದು, ರಿಟ್ರೀವ್ ಮಾಡೋದು ಹೇಗೆ. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಇಸ್ ನೆಕ್ಸ್ಟ್ ಪಾರ್ಟ್. ಮತ್ತೆ ಯಾವುದೇ ಒಂದು ಆ್ಯಪ್, ಯಾವುದೇ ಒಂದು ಡಿಸೈನ್ ಥಿಂಕಿಂಗ್ ಬಂದಾಗ ಆ ಯೂಸರ್ ಇಂಟರ್ಫೇಸ್ ಮತ್ತೆ ಯೂಸರ್ ಎಕ್ಸ್ಪೀರಿಯನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾರ್ಥಿಗಳು ಅದಕ್ಕೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡುವಂತ ಅಗತ್ಯ ಇದೆ. ಫೈನಲಿ ಲುಕ್ ಅಂಡ್ ಫೀಲ್ ಮ್ಯಾಟರ್ಸ್ ದ ಮೋಸ್ಟ್. ಹಾಗಾಗಿ ಇದು 3-4 ವಿಷಯಗಳ ಬಗ್ಗೆ
ವಿದ್ಯಾರ್ಥಿಗಳು ಬರೀ BCA ಆಗಲಿ ಅಥವಾ BSc ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಯೂನಿವರ್ಸಿಟಿ ಸಿಲೆಬಸ್ ಅನ್ನು ಮಾತ್ರ ಫೋಕಸ್ ಮಾಡದೆ ಈ ವಿಷಯಗಳ ಬಗ್ಗೆನೂ ಯೂನಿವರ್ಸಿಟಿಯಲ್ಲಿ ಸಿಲೆಬಸ್ ಅನ್ನು ದಾಟಿ ಯೋಚನೆ ಮಾಡುವಂತ ಅಗತ್ಯ ಇದೆ. ಸೊ ದಟ್ ಯು ಆರ್ ರೆಡಿ ಆಫ್ಟರ್ ಯುವರ್ ಗ್ರಾಜುಯೇಷನ್. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಈ ಟ್ರೆಂಡ್ ಒಟ್ಟಿಗೆ ಅಪ್ಗ್ರೇಡ್ ಇರಬೇಕು. ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಯಾವುದು ಹೊಸ ಲ್ಯಾಂಗ್ವೇಜಸ್ಗಳು ಬಂದಿದೆ, ಏನೇನು ಚೇಂಜಸ್ಗಳಾಗ್ತಿದೆ ಅಂತ ಈಗಲೇ ಸ್ಟಡಿ ಮಾಡ್ತಾ ಹೋದ್ರೆ ಅವನು BCA ಮುಗಿಯೋದ್ರೊಳಗೆ ಸ್ವಲ್ಪ ನಾಲೆಜ್ ಅನ್ನು ಇಟ್ಕೊಂಡ್ರೆ ಕಂಪನಿ ಅವನನ್ನ ಬೇಗ ಪಿಕ್ ಮಾಡುತ್ತೆ. ಇದು ನೆಕ್ಸ್ಟ್ ಆಪ್ಷನ್ ನಿಮಗೆ. ಮತ್ತೆ ಯಾವಾಗಲೂ ನಾನು ಹೇಳಿದಾಗೆ ಇದು ಇಂಜಿನಿಯರಿಂಗ್ ಅಂತಲ್ಲ, ಇದು BCA ಅಂತಲ್ಲ ಅಥವಾ BCom ಅಂತ ಪ್ರೋಗ್ರಾಮ್ ಅಲ್ಲ. ಎಲ್ಲಾ ಪ್ರೋಗ್ರಾಮ್, ಎಲ್ಲಾ ನಿಮ್ಮ ಗ್ರಾಜುಯೇಷನ್ ಅಲ್ಲೂ ನಿಮ್ಮ ಕೋರ್ ಒಟ್ಟಿಗೆ ನೀವು ಸಾಫ್ಟ್ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಡೆವಲಪ್ ಮಾಡಬೇಕು, ಪ್ರೆಸೆಂಟೇಷನ್ ಡೆವಲಪ್ ಮಾಡಬೇಕು, ಗ್ರೂಪ್ ಡಿಸ್ಕಷನ್ಸ್ ಇರಬೇಕು. ಮೆನಿ ಟೈಮ್ಸ್ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಕೇಳ್ತೀಯಾ ಅನ್ನೋದಕ್ಕಿಂತ ಕ್ಲಾಸ್ ಅಲ್ಲಿ ಸ್ಟೇಜ್ ಅಲ್ಲಿ ಎಷ್ಟು ಹೋಗಿ ಮಾತಾಡಿದ್ಯಾ, ಹೊರಗಡೆ ಏನು ಅನುಭವವನ್ನು ತಗೊಂಡಿದ್ಯಾ, ಇದಕ್ಕೆ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕು. ಮತ್ತೆ ಇಂಡಸ್ಟ್ರಿಯಲ್ಲಿ ಆಗೋ ಬದಲಾವಣೆಗಳನ್ನು ನೀವು ಸ್ಟಡಿ ಮಾಡ್ತಾ ಇರಬೇಕು, ನ್ಯೂಸ್ ಪೇಪರ್ ಓದ್ತಾ ಇರಬೇಕು, ಏನೇನು ಆಗ್ತಿದೆ ಅಂತ ಸ್ಟಡಿ ಮಾಡ್ತಾ ಹೋಗ್ಬೇಕು. ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡಿದ್ರೆ ಪ್ರಾಬಬ್ಲಿ ನೀವು ಲಕ್ಷಗಟ್ಟಲೆ ಖರ್ಚು ಮಾಡೋ ಇಂಜಿನಿಯರಿಂಗ್ ಇಂತ BCA ಚೆನ್ನಾಗಿ ಆಗ್ಬೋದು. ನಾನು ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ತುಂಬಾ ಜನರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಒಳ್ಳೆ ರ್ಯಾಂಕಿಂಗ್ ಬರಲ್ಲ. ಹೀಗೆಲ್ಲ ಇದ್ದಾಗ ನಿಮ್ಗೊಂದು ಹಠ ಇದ್ರೆ ಒಳ್ಳೆ BCA ಕಾಲೇಜುಗಳನ್ನ ಇಟ್ಕೊಂಡು ನೀವು ಮುಂದೆ ಹೋಗ್ಬೋದು. ಮತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಈ BCA ತಗೊಂಡಿದ್ದೀರೋ ಅಥವಾ BSc ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೀರೋ, ಇಂಜಿನಿಯರಿಂಗ್ ತಗೊಂಡಿದ್ದೀರೋ ಅನ್ನೋದಕ್ಕಿಂತ ಜಾಸ್ತಿ ನೀನು ಅದ್ರಲ್ಲಿ ಎಷ್ಟು ಕಲಿತೆ, ಹೇಗೆ ಅದನ್ನ ಯೂಸ್ ಮಾಡ್ತಿದ್ಯಾ, ಹೇಗೆ ಆ ಟ್ರೆಂಡ್ ಒಟ್ಟಿಗೆ ರೆಡಿ ಆಗ್ತಾ ಇದೆಯಾ ಅಂತ. ಮತ್ತೆ ಕೆಲವೊಂದು ಕಂಪನಿಗಳು ಹೀಗೊಂದು ಮನಸ್ಥಿತಿಗೆ ಬಂದಿದ್ದಾರೆ. ಒಬ್ಬ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಾಗ ಅವನ ಎಕ್ಸ್ಪೆಕ್ಟೇಷನ್ ಹೈ ಇರ್ತದೆ, ಕಂಪನಿ ಮೀಟ್ ಆಗದೆ ಇರ್ಬೋದು, ಸ್ಮಾಲ್ ಕಂಪನೀಸ್. ಎರಡನೇದು, ಅವನು ಸ್ವಲ್ಪ ಸ್ಲೈಟ್ಲಿ ಬೆಟರ್ ಪ್ಯಾಕೇಜ್ ಕೊಡ್ತಾನೆ ಅಂತ ತಕ್ಷಣ ಜಂಪ್ ಆಗೋ ಚಾನ್ಸಸ್ ಜಾಸ್ತಿ. ವೆರಾಸ್ BCA ಈ ಕೆಟಗರಿ ಬಂದಾಗ ಕಂಪ್ಯಾರಿಟಿವ್ಲಿ ಆಗಿಲ್ಲ. ಅಂದ್ರೆ ನಾನು ಎಂಪ್ಲಾಯಿ ಟರ್ನ್ ಓವರ್ ಚೇಂಜಿಂಗ್ ಮಾಡುವಂಥದ್ದು ಅದರಲ್ಲಿ ಜಾಸ್ತಿ ಇದೆ, ಇದ್ರಲ್ಲಿ ಕಡಿಮೆ ಇದೆ. ಇದನ್ನೆಲ್ಲ ಮನಗಂಡು ವಿದ್ಯಾರ್ಥಿಗಳು ಹೇಗೆ ನೀವು ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಿದ್ರೋ ಅದು ಅಥವಾ ಅದಕ್ಕಿಂತ ಜಾಸ್ತಿ ಈಗ BCA ಈ ಫೀಲ್ಡಿಗೂ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಮಟ್ಟದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್ ಇದೆಲ್ಲ ಬಹಳ ಒಂದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಅಂದ್ರೆ ಅದಕ್ಕೆ ನಾವು ಹೋಗಬೇಕು, ವರ್ಕ್ ಮಾಡಬೇಕು. ಅಂದ್ರೆ ನೋಟ್ ಮಾಡಿ ವಿದ್ಯಾರ್ಥಿಗಳೇ, ಬರೀ ನೀವು ಇಂಜಿನಿಯರಿಂಗೇ ಆಗ್ಬೇಕಂತಿಲ್ಲ, ಇಂಜಿನಿಯರಿಂಗ್ ಆದ್ರೆ ಒಳ್ಳೇದು. ಇಫ್ ಎಟ್ ಆಲ್ ಆ ರೀತಿ ಅಫೋರ್ಡಬಿಲಿಟಿ ಇಲ್ಲ, ಅಷ್ಟು ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಒಳ್ಳೆ ರ್ಯಾಂಕ್ ಬರಲಿಲ್ಲ ಅಂದ್ರೂ ನೀವು ಈ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು. ಅಲ್ಟಿಮೇಟ್ಲಿ ನಿನ್ಗೆ ಯಾವ ಕ್ರೇಜ್ ಇದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಪ್ರಪಂಚದ ಕ್ರೇಜ್ಗಿಂತ. ಇದನ್ನ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆ ಆಯ್ಕೆಗಳನ್ನ ಮಾಡಿ, ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ, ಕಂಪ್ಯಾರಿಟಿವ್ ಮಾಡಿ. ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ಒಂದು ನಡೆದ ಘಟನೆಯನ್ನ, ಒಂದು ಬ್ಯಾಂಗ್ಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಬ್ಬ ಫಸ್ಟ್ ಇಯರ್ ವಿದ್ಯಾರ್ಥಿ 4th ಇಯರ್ಗೆ ಬಂದಿದ್ದಾನೆ. ಅವನು 2.5 ಲಕ್ಷ 3 ಲಕ್ಷ ಇಂದ ಸ್ಟಾರ್ಟ್ ಮಾಡಿದ್ದಾನೆ. 4th ಇಯರ್ ಬರ್ತಾ 4-5 ಲಕ್ಷ ಇದೆ. ಅದೇ ಅವನ ತಮ್ಮ ಈಗ ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದಾನೆ, 10 ಲಕ್ಷ ರೂಪಾಯಿ ಫೀಸ್, 40 ಲ್ಯಾಕ್ಸ್. ಸಿ ದ ಕಂಪ್ಯಾರಿಸನ್, ಯಾವ ಲೆವೆಲ್ ಅಲ್ಲಿ ಡಿಫರೆನ್ಸ್ ಅಂತ. ಅಂದ್ರೆ ಫಸ್ಟ್ ಇಯರ್ ಜಾಯ್ನ್ ಆದವನು 4th ಇಯರ್ಗೆ ಬರ್ತಾ ಅವನು 4 ಲ್ಯಾಕ್ 5 ಲ್ಯಾಕ್ ಸ್ಪೆಂಡ್ ಮಾಡ್ತಿದ್ದಾನೆ. ಅವನ ತಮ್ಮ ಫಸ್ಟ್ ಇಯರ್ಗೆ 10 ಲ್ಯಾಕ್ ಕೊಟ್ಟು ಜಾಯ್ನ್ ಆಗ್ತಿದ್ದಾನೆ, ಅವನು 40 ಲ್ಯಾಕ್ ಸ್ಪೆಂಡ್ ಮಾಡ್ತಿದ್ದಾನೆ. ಸಿ ದ ಕ್ರೇಜ್. ತುಂಬಾ ಸತಿ ಮಾರ್ಕೆಟ್ ಯಾವ ಕ್ರೇಜಿಗೆ ಹೋಗ್ತದೆ ಅನ್ನೋದು ನೀವು ಯೋಚನೆ ಮಾಡ್ಬಿಡಿ. ನಿನಗೆ ಯಾವ ಕ್ರೇಜ್ ಇದೆ, ನೀನ್ ಯಾವ್ದು ಮಾಡ್ಬೋದು, ನಿನ್ನ ಇತಿಮಿತಿಯಲ್ಲಿ ಯಾವ್ದು ತಗೊಂಡ್ರೆ ಒಳ್ಳೇದು ಅಂತ ಯೋಚನೆ ಮಾಡಿ ಅದಕ್ಕೆ ಒಳ್ಳೆ ನಿರ್ಧಾರಗಳನ್ನ ಮಾಡಿ. ಮತ್ತೇನಾದ್ರೂ ಹೆಲ್ಪ್ ಬೇಕಾದ್ರೆ ನಮ್ಮ ಸಂಸ್ಥೆ ನಿಮ್ಮೊಟ್ಟಿಗಿದೆ. ಧನ್ಯವಾದಗಳು.